ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ರವರ ಬೆಂಬಲಿತ ಸಿವಿ ಸಂಪತ್ ಕುಮಾರ್ ಚಲ್ದಿಗಾನಹಳ್ಳಿ ಗ್ರಾಮ ಸ್ವಯನಿಚ್ಛೆಯಿಂದ ಟಿಎಪಿಎಂಸಿ ಸಾಮಾನ್ಯ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದು, ನಮ್ಮ ನಾಯಕರ ರಮೇಶ್ ಕುಮಾರ್ ಅವರ ಮಾತಿಗೆ ಚುನಾವಣೆ ಕಣದಿಂದ ಹಿಂದೆ ಸರಿಯುತ್ತಿದ್ದೇನೆ ಎಂಬುದಾಗಿ ಪತ್ರಿಕಾ ಸುದ್ದಿಗೋಷ್ಠಿ ವ್ಯಕ್ತಪಡಿಸಿದರು. ಸಿವಿ ಸಂಪತ್ ಗೌಡ, ನಾನು ಟಿಎಪಿಸಿಎಂಎಸ್ ಸೊಸೈಟಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದೆ. ಕಸ್ಬಾ ಹೋಬಳಿ ಚಲ್ದಿಗಾನಹಳ್ಳಿ. ನಾನು ಸ್ವ ಇಚ್ಛೆಯಿಂದ ರಮೇಶ್ ಕುಮಾರ್ ಅವರ ಮಾತು ಕೇಳಿ, ಅವರು ನಮ್ಮ ತಂದೆ ಸಮಾನರಾದ ರಮೇಶ್ ಅವರ ಮಾತು ಕೇಳಿ ಇವತ್ತು ಈ ನಾಮಪತ್ರ ಹಿಂದೆ ಸರಿದು ನಾನು ಬೇರೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ನಾನು ಇದನ್ನು ಹಿಂದಕ್ಕೆ ಸರಿದು ಬೇರೆ ಅವಕಾಶ, ನನ್ನ ಸ್ವ ಇಚ್ಛೆಯಿಂದ ನಾನು ಈ ನಿವೃತ್ತಿ. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ನಾನು ನಾಮಪತ್ರ ಸಲ್ಲಿಸಿದ್ದೆ ಟಿಎಪಿಸಿಎಂಎಸ್ಗೆ. ನಾನು ರಮೇಶ್ ಕುಮಾರ್ ಸ್ವಾಮಿಗಳು ಕರೆ ಮಾಡಿದರು, ನೀನು ಮುಂದೆ ಒಳ್ಳೆ ಅವಕಾಶ ಮಾಡಿಕೊಡ್ತೀನಿ, ನೀನು ಇದರಿಂದ ಹಿಂಪಡಿ ಅಂತೇಳಿ. ಆ ಕರೆಯ ಮೂಲಕ ನಾನು ನನ್ನ ಸ್ವ ಇಚ್ಛೆಯಿಂದ, ನಾನು ಮೊದಲಿಂದ ರಮೇಶ್ ಕುಮಾರ್ ಅಭಿಮಾನಿಯಾಗಿದ್ದು, ನನಗೆ ಯಾವುದೇ ಒಂದು ಗೊಂದಲಗಳಿಲ್ಲ. ನನ್ನ ಸ್ವ ಇಚ್ಛೆಯಿಂದ ನಾನು ಬಂದು ಖುದ್ದಾಗಿ ಇವತ್ತು ಹಿಂದೆ ಸೇರಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟಿ ಬೆಳೆದು ಕೆಪಿಎಂಸಿಯಲ್ಲಿ ಅರ್ಜಿ ಹಾಕಿ ಒಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದು ಅಭಿಮಾನಿಯಾಗಿ ಈ ದಿನ ವಾಪಸ್ ತೆಗಿತಾ ಇದ್ರಲ್ಲ, ಅಂದ್ರೆ ನಿಮ್ಮ ಒಂದು ಪಕ್ಷ ನಿಷ್ಠಾವಂತ ಒಂದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಒಂದು ಮಾತಿಗೆ ತಾವು ಬೆಲೆ ಕೊಟ್ಟು ಪಕ್ಷದಲ್ಲಿ ಇದ್ದು ಈ ದಿನ ತೆಗಿತಾ ಇದ್ರಿ. ರಮೇಶ್ ಕುಮಾರ್ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಅವ್ರ ಕರೆ ಮೂಲಕ ನಾವು ವಾಪಸ್ ಪಡಿತಾ ಇದ್ದೀವಿ. ಥ್ಯಾಂಕ್ ಯು. ನಾನು ಮೊದಲಿಂದ ರಮೇಶ್ ಕುಮಾರ್ ಪಕ್ಷದಲ್ಲೇ ಇದ್ದು, ರಮೇಶ್ ಕುಮಾರ್ ಅಭಿಮಾನಿ ಆಗಿದ್ದು. ರಮೇಶ್ ಕುಮಾರ್ ಈಗ ನನಗೆ ಕರೆ ಮಾಡಿ, ನೀನು ಇದರಿಂದ ಹಿಂದೆ ಸರಿ, ನಿಮ್ಗೆ ಒಳ್ಳೆ ಅವಕಾಶ ಮಾಡಿಕೊಡ್ತೀನಿ ಮುಂದೆ ಅಂತ ಹೇಳಿದ್ರು. ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದಿಂದ ಈ ನಾಮಪತ್ರ ಹಿಂದೆ ಸರಿದು ಬೇರೆಯವರು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು